ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ಹದಿಹರೆಯದ ಯುವಕ ಯುವತಿಯರಿಗೆಲ್ಲ ನಾಚಿಕೆ ಆಗ್ಬೇಕಣ್ರಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಹೇಳಕ್ಕೆ ಹೊರಟಿರೋದು ಅಂಥ ತುಂಬ ಅಭೂತಪೂರ್ವ ವ್ಯಕ್ತಿಯ ವಿಷಯ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತಿನ ಬರೀ ಯುವಕ ಯುವತಿಯರಾಗಲಿ, ಸಿನಿಮಾ ನಟಿಯರಾಗಲಿ, ಸಿನಿಮಾ ಈಗಿನ ನಟರಾಗಲಿ ಏನು ಗೊತ್ತಾ, ಬರೀ ವಾಟ್ಸಪ್ ಸ್ಟೇಟಸ್ಸಿಗೆ, ಇನ್ಸ್ಟಾಗ್ರಾಮ್ ಸ್ಟೋರಿಗೆ, ಇನ್ಸ್ಟಾಗ್ರಾಮ್ ರೀಲಿಗೆ ದೇಶಾಭಿಮಾನ ಮತ್ತು ನಮ್ಮ ದೇಶದ ಬೆನ್ನೆಲುಬು ರೈತರ ಬಗ್ಗೆ ಅಭಿಮಾನ, ಕನ್ನಡ ನಾಡು ನುಡಿ ಬಗ್ಗೆ ಅಭಿಮಾನ. ಆದರೆ ಈ ಇಳಿ ವಯಸ್ಸಿನಲ್ಲೂ HD ದೇವೇಗೌಡರು ಅವರ ಉತ್ಸಾಹ, ಅವರ ಉಲ್ಲಾಸ ಎಂದೂ ತಗಲಿಲ್ಲ, ಯಾರಿಗೂ ಜಗಲಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಚೆನ್ನಮ್ಮರವ್ರ ಅಂತ್ಯ ಇದಾಯಿತು, ಅವರು ನಮ್ಮನ್ನೆಲ್ಲ ಬಿಟ್ಟು ಪಂಚಭೂತಗಳಲ್ಲಿ ಲೀನ ಆದರು. ಅದಕ್ಕಿಂತ ಮುಂಚೆ ದೇವೇಗೌಡರು ಒಂದು ಸ್ಟೇಟ್ಮೆಂಟು ಇಡೀ ಸರ್ಕಾರನ ನಡುಗಿಸ್ತು ಅಂದರೆ ಅದಕ್ಕೆ 100% ಸತ್ಯ. ಅದರೆಲ್ಲದಕ್ಕಿಂತ ಅವರು ಆ ವಯಸ್ಸಲ್ಲಿ ಹುಷಾರಿಲ್ಲದೆ ಇದ್ದರು, ಡೈಲಿ ಡಯಾಲಿಸಿಸ್ ಮಾಡಿಕೊಂಡ್ರು. ಅವರು ಕನ್ನಡ ನಾಡು ನುಡಿ ರೈತರ ಬಗ್ಗೆ ಅಭಿಮಾನ ಎಷ್ಟಿದೆ ಅನ್ನೋದಕ್ಕೆ ಈ ಮಾತು ಸಾಕ್ಷಿ. ವಯಸ್ಸು ಮುಖ್ಯ ಅಲ್ಲ, ಒಳ್ಳೆ ಮನಸ್ಸು, ಒಳ್ಳೆ ಹೃದಯ ಇರಬೇಕು ಅನ್ನೋದಕ್ಕೆ ನಾಡು ನುಡಿ ಮೇಲೆ ದೇವೇಗೌಡರು ಸಾಕ್ಷಿ. ಬಿಡದಿ ರೈತರು ಬರೀ ಬಿಡದಿಗೆ ರೈತರಲ್ಲ, ನಮ್ಮ ದೇಶದ ರೈತರು, ನಮ್ಮ ರಾಜ್ಯದ ರೈತರು, ಮೂಲೆ ಮೂಲೆಗೂ ಅವರು ರೈತರೇ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ಕೈ ಬಿಡದೇ ಇದ್ದರೆ ವಿಧಾನಸೌಧ ಮುಂದೆ ಆಮಂತ್ರಣ ಉಪವಾಸ ಸತ್ಯಾಗ್ರಹ ಕೂಡ್ತೀನಿ ಅಂತ ದೇವೇಗೌಡರು ಒಂದೇ ಮಾತು ಹೇಳಿದ್ರು. ದೇವೇಗೌಡರ ಒಂದು ಮಾತು ಇಡೀ ಸರ್ಕಾರನೇ ಸಂಚಲನ ಮೂಡಿಸ್ತು, ಇಡೀ ಸರ್ಕಾರನ ನಡುಗೋ ರೀತಿ ಮಾಡಿದೆ. ದೇವೇಗೌಡರು ಉಪವಾಸಕ್ಕೆ ಕೂತ್ರೆ ಏನಪ್ಪ ನಮ್ಮ ಸರ್ಕಾರದ ಕತೆ ಅಂತ ಎಲ್ಲ ಯೋಚನೆ ಮಾಡೋ ಮಟ್ಟಕ್ಕೆ ತಂದಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅವರು ರಾಜಕೀಯ ವ್ಯಕ್ತಿನೇ ಇರ್ಬೋದು, ಮತ್ತೊಂದು ಇರ್ಬೋದು, ಆದರೆ ಅವರ ಅಧಿಕಾರ ಅನುಭವಿಸಿದ್ದು ಕೆಲವೇ ದಿನಗಳು. ಆದರೂ ಈ ಇಳಿ ವಯಸ್ಸಿನಲ್ಲೂ ಬಂದು ಹೋರಾಟ ಮಾಡ್ತೀನಿ ರಾಜ್ಯಕ್ಕೆ, ರೈತರಿಗೋಸ್ಕರ ನಿಲ್ತಾರಲ್ಲ, ಅದಕ್ಕೆ ಅವರ ತಾಕತ್ತಿಗೆ, ಅವ್ರ ಶಕ್ತಿಗೆ, ಅವ್ರ ಹುಮ್ಮಸ್ಸಿಗೆ ಈಗಿನ ಯುವಕ ಯುವತಿಯರಿಗೆ ಮಾದರಿ. ಸಿನಿಮಾ ನಟರು ಬರೀ ಸಿನಿಮಾದಲ್ಲಿ ಅವರ ಹಾಡು ಮೇಡಲ್ಲಿ ಮಾಡ್ತಾರೆ ಹೊತ್ತು ನಿಜವಾಗ್ಲೂ ಯಾರೂ ಬರಲ್ಲ. ನಮ್ಮ ರೈತರಿಗೆ ಯಾರಾಗಬೇಕು ಅವರೇ ಆಗೋದು ಅನ್ನೋದಕ್ಕೆ ದೇವೇಗೌಡರು ಅತ್ಯುತ್ತಮವಾದ ಸಾಕ್ಷಿ. ತನ್ನ ಇಳಿ ವಯಸ್ಸಲ್ಲೂ ರೈತರ ಬಗ್ಗೆ ಹೋರಾಡ್ತೀನಿ, ಉಪವಾಸ ಸತ್ಯಾಗ್ರಹ ಕೂಡ್ತೀನಿ ಅಂತ ಹೇಳ್ತಾರಲ್ಲ, ಮುಂದೆ ಅದೇನಾಗಲಿ ಅದಕ್ಕೊಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ತಾ, ಇಂದಿನ ಯುವಕ ಯುವತಿಯರಿಗೆ HD ದೇವೇಗೌಡರು ಮಾದರಿ, ಜೀವನ ಪರ್ಯಂತನೂ ಮಾದರಿ. ಅವ್ರದ್ದು ಬುಕ್ ಮಾಡಿದ್ರು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವಾಗಲೂ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಟೊಂಕ ಕಟ್ಟಿ ನಮ್ಮ ಪ್ರಾಣ ಒತ್ತೆ ಇಟ್ಟಾಗಲಿ ನಾವು ಮುಂದೆ ನಿಲ್ಲಬೇಕು, ಬರೀ ಸ್ಟೇಟಸ್ಸಿಗೆ, ಇನ್ಸ್ಟಾಗ್ರಾಮಿಗೆ ಆಗಬಾರ್ದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಶ್ರಮಿಸಿ. ಯಾವುದೋ ವ್ಯಕ್ತಿಯ ಹೊಗಳಲು, ಯಾವುದೋ ವ್ಯಕ್ತಿಯ ತಗೊಳ್ಳಲು ಈ ವಿಡಿಯೋ ಸತ್ಯದ ಮುಂದೆ ಸತ್ಯದ ಸಂದರ್ಶನವಾಗಿರಲು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ದಯವಿಟ್ಟು ತಪ್ಪಾಗಿದ್ದರೆ ಕ್ಷಮಿಸಿ, ಹರಿಸಿ ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ಅಣ್ಣ, ಜೈ ಭೀಮ್.